ಇವರು ತತ್ವಮಸಿ ಶ್ರೀ ಗುರು ಪರಂಪರಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಕಾಲಜ್ಞಾನಿ ರಾಜಋಷಿ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಕೂಡ ಹೌದು. ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಗಳೇ, ನೀವು ಹಿಂದೆ ಹೇಳಿದ್ರಿ 2026ರ ಕಾಲಜ್ಞಾನದಲ್ಲಿ ಮೇದಿನಿ ಕಂಪಸ್ತಾಳೆ ಅಧಿಕಾರ ಬದಲಾವಣೆ ಆಗುತ್ತೆ, ಸಾಕಷ್ಟು ಅನೇಕ ಕರ್ಮಕಾಂಡಗಳು ಬಯಲಿಗೆ ಬರುತ್ತೆ, ಹಾಗೆ ಕೆಲ ಗುಟ್ಟು ರಟ್ಟಾಗತ್ತೆ ಅಂತ ಉದಾಹರಣೆ ಕೊಡ್ತಾ ಹೋದ್ರೆ ಮೇದಿನಿ ಕಂಪಸ್ತಾಳೆ ಲಕ್ಕುಂಡಿಯಲ್ಲಿ ನೋಡಿರ್ಬೋದು ನಾವು. ಮೇದಿನಿ ಕಂಪಿಸಿದಾಳೆ, ನಿಧಿ ಸಿಕ್ಕಿದೆ ಅಂಡ್ ಅನೇಕ ಕರ್ಮಕಾಂಡಗಳು ಬಯಲಿಗಾಗತ್ತೆ ಅಂದ್ರೆ ಇತ್ತೀಚೆಗಂತೂ ಸಾಕಷ್ಟು ಇಲ್ಲಿಗಲ್ ಕೇಸಸ್ಗಳು ಎಷ್ಟು ಬಯಲಾಗಿದೆ ಅಂತ ಗೊತ್ತು. ಹಾಗೆ ಅಧಿಕಾರ ಬದಲಾವಣೆ ಆಗುತ್ತೆ, ರಾಷ್ಟ್ರ ರಾಜಕೀಯದಲ್ಲಿ ಅಧ್ಯಕ್ಷರು ಬದಲಾವಣೆ ಆಗಿದ್ದಾರೆ. ಜೊತೆಗೆ ಈ ಕರ್ಮಕಾಂಡ ಬಯಲಿಗೆ ಬರುತ್ತೆ ಅಂದಾಗ್ಲೂ ಕೂಡ ಇತ್ತೀಚೆಗೆ ದಕ್ಷ ಅಧಿಕಾರಿಯೊಬ್ಬರದ್ದು ಕರ್ಮಕಾಂಡ ರಾಸಲೀಲೆ ವೈರಲ್ ಆಗ್ತಿದೆ. ಹೇಳಿದ್ರಿ ಇಯರ್ ಆಫ್ ಪ್ಯೂರಿಫಿಕೇಶನ್ ಅಂಡ್ ಎಕ್ಸ್ಪೋಸ್ ಅಂತ, ಅದೆಲ್ಲ ಆಗಿದೆ. ಅದು ಕೂಡ ಕಳೆದ 20 ದಿನದಲ್ಲಿ ಹೇಳಿರುವಂತಹ ಭವಿಷ್ಯದಲ್ಲಿ ನೀವು ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇನ್ನು ಏನಾಗುತ್ತೆ ಮುಂದೆ ಅಂತ ಹೇಳೋದಾದ್ರೆ? ಸರಿಮ್ಮ, ನಾನು ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ನವೆಂಬರ್ ಎಂಡ್ ಅಲ್ಲಿ ಇದನ್ನ ಹೇಳಿದ್ವಿ. ಇದು ಏನಂದ್ರೆ ಇಯರ್ ಆಫ್ ಪ್ಯೂರಿಫಿಕೇಶನ್ ಆ್ಯಂಡ್ ಎಕ್ಸ್ಪೋಸ್ ಅಂತ ಹೇಳುತ್ತೆ. ಅದು ಕೂಡ ಸ್ಲೋಗನ್ ಕೂಡ ಹೇಳುತ್ತೆ. ಇದು ತುಂಬ ವೈರಲ್ ಆಗಿಬಿಟ್ಟಿದೆ ಈ ಸ್ಲೋಗನ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದ್ರ ಪ್ರಕಾರ ನಾವು ಹೇಳಿದ ಪ್ರಕಾರ ಏನಂದರೆ, ಈಗ ಏನು ನೋಡ್ತೀವಿ ಸೋಫಾರ್, ಏನು ಕಾಣ್ತೀವಿ ಅದೆಲ್ಲ ಹೇಗೆ ಅಂದರೆ ಕೇವಲ ಇವು ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಈ ಒಂದು ಮಾರ್ಚ್ ಏಪ್ರಿಲ್ ಎಲ್ಲ ಬಂದಂಗೆ ಇದ್ರದ್ದು ಎಫೆಕ್ಟು, ನಾವು ಹೇಳಿರೋಂಥ ಎಫೆಕ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಅದನ್ನು ಕೂಡ ಹೇಳಿದ್ವಿ, ಭೂಮಿ ಕಂಪಿಸ್ತಾಳೆ ಅಂತ ಹೇಳ್ತೀವಿ. ಭೂಮಿ ಕಂಪಿಸ್ತಾಳೆ ಅಂತ ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತೀವಿ. ಯಾವ ಥರ ತಾಳಿಕೋಟೆ ಯುದ್ಧದಲ್ಲಿ ಭೂಮಿ ಕೆಂಪಾಗೋಯ್ತು, ಯಾವ ಥರ ಒಂದು ಯುದ್ಧಗಳ ಮಧ್ಯೆ ಫೈಟ್ ಆಗಿ ಆ ಜನಗಳದೊಂದು ಅಂದರೆ ಸಿಪಾಯಿಗಳ ರಕ್ತ ಬಿದ್ದು ಹೇಗೆ ಭೂಮಿ ಕಂಪಾಗೋಯ್ತು, ಅದೇ ಥರನಾಗಿ ಈ ಸನ್ನಿವೇಶ ಸೇರಿದೆ ಅಂತ ಹೇಳುತ್ತೆ. ಸೊ ಅದು ಹೇಳಿ ಒಂದು ವಾರ 2 ವಾರದಲ್ಲಿ ನೋಡ್ಬೋದು, ಇರಾನ್ನಲ್ಲಿ ಸಾಧಾರಣ ಒಂದು 400 ಮಸೀದಿಗಳು ಧ್ವಂಸ ಆದವು. ಸುಮಾರು ಹೆಚ್ಚು ಕಡಿಮೆ 20,000 ಹತ್ತತ್ರನೂ ಜನ ಸತ್ತೋಗ್ಬಿಟ್ರು. ಇಡೀ ಆ ಒಂದು ಭೂಮಿನೇ ಕೆಂಪುಮಯ ವಾತಾವರಣ. ಕೆಂಪು ಅಂದರೆ ಅಗ್ನಿಗೆ ಆಹುತಿ ಆಗೋಯ್ತು. ಸೊ ಇವಾಗ ಏನು ನೋಡಿದ್ರು ಕೇವಲ ಸ್ಟಾರ್ಟಿಂಗ್ ಪಾಯಿಂಟು. ನಾವು ಹೇಳಿರುವಂಥ ಅದು ಒಂದು ಸ್ಲೋಗನ್ ಏನಿದೆಲ್ಲ, ಇಡೀ ವರ್ಷ ಕೂಡ ಎಫೆಕ್ಟ್ ಇದೆ. ಅದು 2024ರ ಎಕ್ಸ್ಟೆನ್ಷನ್ ಪಾರ್ಟೇ 2026. ಓಕೆ, ಇಂತಹ ಪ್ರಕರಣಗಳು ಮತ್ತೆ ಇನ್ನಷ್ಟು ಮುಂದಕ್ಕೆ ಆಗುತ್ತೆ. ಹೌದು, ಸುಮಾರು ಬಯಲಿಗೆ ಬರ್ತವೆ. ಎಷ್ಟಂದ್ರೆ ದೊಡ್ಡ ರಾಜಕಾರಣಿಗಳ ಇಡಿಗಳು, ಸ್ಕ್ಯಾಮ್ಗಳು ಇಂತೆಲ್ಲ ಬಂದು ಇಡೀ ಜಗತ್ತೇ ತಿರುಗಿ ನೋಡೋಂಗೆ ಆಗ್ಬಿಡುತ್ತೆ. ಎಷ್ಟೋ ಮಟ್ಟಿಗೆ ದೊಡ್ಡ ರಾಜಕಾರಣಿಗಳಲ್ಲೂ ಪರಿವರ್ತನೆ ಕಂಡುಬಿಡ್ತಾರೆ. ಇದೇ ಒಂದು ಎಫೆಕ್ಟ್ ಇದೆ ಇವಾಗ. ಓಕೆ, ಈಗ ಶಿವಾಜಿ ಮಹಾರಾಜ, ಸಂಭಾಜಿರವಂತಹ ದೊಡ್ಡ ವ್ಯಕ್ತಿಗಳಿಗೆ ಯಾವ ರೀತಿ ಬಂಧಿಸಿದ್ರಿ, ಯಾವ ರೀತಿ ಆಗುತ್ತೋ ಅದೇ ರೀತಿ ಮತ್ತೆ ಮರುಕಳಿಸುತ್ತೆ ಅಂತ ಕೂಡ ಹೇಳಿದ್ರಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಗಾಗತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರಿ, 2025 ಯುಗಾದಿ ಭವಿಷ್ಯಲ್ಲಿ ನಾನು ಪ್ರಿಡಿಕ್ಷನ್ ಮಾಡ್ತಾ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ನಾನು ಏನೇ ಒಂದು ಸದೃಢವಾಗಿ ಯಾವುದೇ ಒಂದು ಪ್ರಿಡಿಕ್ಷನ್ ಹೊಡಿಬೇಕಾದಾಗ ನನ್ನ ಕಡೆ ಆದಷ್ಟು ಜ್ಞಾನ ತಕ್ಕಂಥ ಒಂದು ಎಕ್ಸಾಂಪಲ್ ಕೊಟ್ಟು, ಇತಿಹಾಸದ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತೀನಿ. ಸೊ ಇವಾಗ ಹೇಳಿರೋದಂದರೆ, ಒಂದು ಹೋದ ಯುಗಾದಿಗೆ ಶಿವಾಜಿ ಮಹಾರಾಜರಿಗೆ ಮತ್ತು ಸಂಭಾಜಿ ಮಹಾರಾಜರಿಗೆ ಯಾವ ಥರ ಒಂದು ಅನ್ಯಾಯದಿಂದ ಬಂಧನೆ ಮಾಡಿದ್ರು, ಸಂಭಾಜಿ ಮಹಾರಾಜನ ಯಾವ ಥರ ಅನ್ಯಾಯದ ಬಂಧಿಸಿ ಅವ್ರನ್ನ ಕೊಲೆ ಮಾಡೋಕ್ಕೆ ಕೊಲೆನೂ ಮಾಡಿಬಿಟ್ರು. ಸೊ ಅದೇ ಥರ ಯೋಗ ಈ ಸೇರಿದೆ ಅಂತ ಹೇಳುತ್ತೆ. ಇವಾಗ ನೋಡ್ಬೋದು, ರೀಸೆಂಟಾಗಿ ಪ್ರಧಾನಿಗಳಿಗೆ ಅದು ಕೂಡ ಹೇಳಿದ್ದೆ, ಪ್ರಧಾನಿ, ಮಾಜಿ ಪ್ರಧಾನಿ ಅಂದರೆ ಒಂದು ರಾಜಕೀಯ ಉತ್ತುಂಗ ಶಿಖರದಲ್ಲಿರುವಂತಹ ಒಂದು ನಾಯಕರುಗಳಿಗೆ ತುಂಬ ಕಷ್ಟ ಅಂತ ಹೇಳಿದ್ದೆ. ಸೊ ಅದರಲ್ಲಿ ನೋಡ್ಬೋದು, ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಅನ್ನು ಕೂಡ ಒಂದು ಬಂಧಿಸಿ ಜೈಲಲ್ಲಿ ಹಾಕಿದರು. ಅದಲ್ಲದೆ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂಥ ಶೇಖ್ ಹಸೀನಾ ಅವ್ರನ್ನೂ ಕೂಡ ಆ ದೇಶದಿಂದನೇ ಉಚ್ಚಾಟನೆ ಮಾಡಿದ್ರು. ಅದಕ್ಕೂ ಸಾಕಾಗದೇ ಅವ್ರನ್ನ ಏನು ಮಾಡಿದಂದರೆ ಇದು ಗಲ್ಲು ಶಿಕ್ಷೆ ಕೂಡ ಅದು ಗುರಿ ಮಾಡಿದ್ರು. ಅದಲ್ಲದೆ ರೀಸೆಂಟಾಗಿ ನೋಡ್ಬೋದು, ಜನವರಿ 3 and 4 ಆಗಿರೋದು, ವೆನಿಜುವೆಲಾ ಪ್ರೆಸಿಡೆಂಟನ್ನು ಮಲಗಿರುವಾಗ ಅವನನ್ನು ಕ್ಯಾಪ್ಚರ್ ಮಾಡಿ ಜೈಲಲ್ಲಿ ಹಾಕ್ಬಿಟ್ರು. ಸೇಮ್ ಸಿಚುವೇಶನ್ನು ಯಾವಾಗ ಶಿವಾಜಿ ಮಹಾರಾಜರಿಗೆ, ಸಂಭಾಜಿ ಮಹಾರಾಜರಿಗೆ ಮೋಸದಿಂದ ಹಿಡಿದಾಯಿತು, ಅದೇ ಥರ ಸಿಚುವೇಶನ್ನು ಈ ಬರುವಂಥ ಯುಗಾದಿವರೆಗೂ ಇದರ ಎಫೆಕ್ಟ್ ಇದೆ. ಇವಾಗ ಏನು ನೋಡಿದಲ್ಲ, ರಾಜಕಾರಣದ ಮಧ್ಯದಲ್ಲಿ ಫೈಟು, ಯುದ್ಧಗಳು. ಸೊ ಬರೋ ಡಿಸೆಂಬರ್ ಒಳಗೂ ಈ ಥರ ಒಂದು ತುಂಬ ಚೇಂಜಸ್ ನಾವು ಕಾಣ್ತೀವಿ. ಇವಾಗ ಯಾವುದೋ ಒಂದು ಪೊಲಿಟಿಕಲ್ ಲೀಡರ್ದು ಡೆತ್ ಅಂದರೆ ಯಾವ ಥರ ಆಗ್ಬೋದು, ನ್ಯಾಚುರಲ್ ಡೆತ್ ಆದರೂ ಆಗ್ಬೋದು, ಅಥವಾ ಅವ್ನ ಪೊಲಿಟಿಕಲ್ ಕರಿಯರ್ ಕೂಡ ಡೆತ್ ಆದರೂ ಕೂಡ ಅವ್ರಿಗೆ ಇಂಡೈರೆಕ್ಟ್ ಡೆತ್ ಇದು. ಸೊ ಅದಕ್ಕೆ ಏನಾಗುತ್ತೆ, ಇಂಥವೆಲ್ಲ ಕೂಡ ಈ ಬರೋ ಯುಗಾದಿವರೆಗೂ ಜಾಸ್ತಿ ಪ್ರಮಾಣಕ್ಕೆ ಇದರ ಎಫೆಕ್ಟ್ ಇದೆ. ಅಧಿಕಾರದಲ್ಲಿ ಮತ್ತೆ ಇನ್ನಷ್ಟು ಈ ರೀತಿ ಆಗುತ್ತೆ, ತುಂಬ ಆಗುತ್ತಮ್ಮ. ಓಕೆ ಗುರುಗಳೇ, ಇವಾಗ ನಮ್ಮ ಕಾರ್ಯಕ್ರಮದ ಹೆಸರೇ ಪೆಂಡುಲಂ ಭವಿಷ್ಯವಾಣಿ ಅಂತ. ಸೊ ನೀವು ಆ ಮೂಲಕನೇ ಭವಿಷ್ಯ ತಿಳಿಸ್ಕೊಡ್ತೀರಾ. ಹಾಗಂದ್ರೆ ಏನು ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಕುತೂಹಲ ಇರುತ್ತೆ. ಅದನ್ನ ಹೇಗೆ ನೋಡೋದು, ಹೇಗೆ ಕಂಡುಕೊಳ್ಳೋದು ಅಂತ ಹೇಳಿ ಅದ್ರ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ?
ಸರಿ, ಇದು ಎಂಟೈರ್ ಸೆಷನ್ದು ಮೂಲ ಅಂತಂದರೆ ಈ ಪೆಂಡುಲಮ್ ಭವಿಷ್ಯವಾಣಿ. ಸೊ ಇದಕ್ಕೆ ಫಸ್ಟ್ ನಾನು ಇದಕ್ಕೊಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ಯಾಕಂದರೆ ಇದು ಕೆಲವೊಬ್ಬರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಯಾರೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ ಅವ್ರು ನಾನು ಏನು ಮಾಡೋಕ್ಕಾಗಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ವೈಯಕ್ತಿಕವಾದಂಥ ಅನುಭವ, ನನ್ನ ವೈಯಕ್ತಿಕವಾದಂಥ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನಂಬಿದರೆ ನಂಬೋರ್ದು, ಬಿಡೋದು ಬಿಡ್ಬೋದು. ಇದು ನನ್ನ ಸ್ಪಷ್ಟ ಡಿಸ್ಕ್ಲೈಮರ್ ಇದೆ. ಸೊ ಇದೇನಾಗುತ್ತೆ, ನಾವು ಒಂದು ಜ್ಯೋತಿಷನ್ನು ಮೀರಿ ಕೆಲವೊಂದು ಭವಿಷ್ಯವಾಣಿಯನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋದಾಗ ಕೆಲವೊಂದು ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ, ಟೂಲ್ಸ್ಗಳಿದ್ದಾವೆ. ಯಾವುದು ಪೆಂಡುಲಮ್ ಡೌಸಿಂಗ್ ಅನ್ಬೋದು, ಅಥವಾ ಔಜಾ ಬೋರ್ಡ್ ಅನ್ಬೋದು, ಅಥವಾ ಆಟೋ ರೈಟಿಂಗ್ ಅನ್ಬೋದು. ಸೊ ಹೀಗೆ ಡಿಫ್ರೆಂಟ್ ಆದಂತಹ ಮಾಧ್ಯಮಗಳಿದೆ. ಸೊ ಅದರಲ್ಲಿ ಈ ಒಂದು ಪೆಂಡುಲಮ್ ಡೌಸಿಂಗ್ ಕೂಡ ಒಂದು. ಇದಕ್ಕೆ ಪ್ರೋಸು ಇದೆ, ಕಾನ್ಸು ಇದೆ. ಕೆಲವೊಬ್ರು ಪರವಾಗಿ ಮಾತಾಡ್ತಾರೆ, ಕೆಲವರು ವಿರೋಧವಾಗಿ ಮಾತಾಡ್ತಾರೆ. ಇಲ್ಲಿ ನಾನು ಯಾವುದೇ ಚರ್ಚೆಗೆ ಮಾಡ್ತಾ ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಜನಗಳಿಗೆ ಇಡ್ತಾ ಇದ್ದೀನಿ. ಸೊ ಇದು ಏನಾಗುತ್ತೆ ಪೆಂಡುಲಮ್ ಡೌಸಿಂಗ್ ಅಂತಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು, ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹುದುಗಿರುವಂತಹ, ಯಾಕೆಂದರೆ ಅದಕ್ಕೆಲ್ಲ ವಿಷಯ ಗೊತ್ತು. ಮನುಷ್ಯನ ಬಾಡಿ ಕೇವಲ ಒಂದು ಸುಮ್ಮನೆ ಬಾಡಿ ಶರೀರ ಅಲ್ಲ, ಅದು ಒಂದು ಇನ್ಫಾರ್ಮೇಷನ್ ಸೆಂಟರ್ ಇದ್ದಂಗೆ. ಯಾಕೆಂದರೆ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಥರ ವಿಷಯ ಅದರಲ್ಲಿ ಸೂಕ್ತವಾಗಿ ಅಡಗಿರುತ್ತೆ. ಅಂಥ ಸೂಕ್ತವಾಗಿ ಅಡಗಿರುವುದನ್ನು ನೀವು ಹೊರಗಡೆ ವ್ಯಕ್ತಪಡಿಸಬೇಕಾದಾಗ ಆ್ಯಕ್ಚುಲಿ ಅದು ರಿಟರ್ನ್ ಮಾಧ್ಯಮ ಮುಖಾಂತರವಾಗಲಿ, ಅಥವಾ ಔಜಾ ಬೋರ್ಡ್ ಅಂದರೆ ಒಂದು ಬೋರ್ಡಲ್ಲಿ ಒಂದು ಕಾಯಿನ್ ಇಟ್ಟು ಅದನ್ನು ಮೂವ್ ಮಾಡೋದು ಮುಖಾಂತರವಾಗಿ, ನೀವು ಮೂವ್ ಮಾಡೋದಂತಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಎನರ್ಜಿ ಫ್ಲೋ ಆಗಿ ನಿಮ್ಮ ಕೈಗೆ ಸ್ಪಂದನೆ ಕೊಟ್ಟಾಗ ಆ ಕೈಯಿಂದ ಮಾಡುವಂತಹ ಕೆಲವೊಂದು ಪ್ರಿಡಿಕ್ಷನ್ಗಳು, ಬರವಣಿಗೆ ಪ್ರಿಡಿಕ್ಷನ್ ಆಗ್ಬೋದು, ಅದಕ್ಕೆ ಆಟೋ ರೈಟಿಂಗ್ ಅಂತೀವಿ, ಪೆಂಡುಲಮ್ ಡೌಸಿಂಗ್ ಅಂತ ಹೇಳ್ಬೋದು, ಅಥವಾ ಔಜಾ ಬೋರ್ಡ್ ಅನ್ಬೋದು. ಸೊ ಈ ಥರವಾದಂತಹ ಕೆಲವೊಂದು ವಿಶಿಷ್ಟ ಸಾಧನೆಗಳಿಂದ ನೀವು ನಿಮ್ಮವಾದಂಥ ಭವಿಷ್ಯವಾಣಿಯನ್ನು ಕಂಡ್ಕೋಬೋದು. ಈ ಒಂದು ಡೌಸಿಂಗ್ ಸೆಷನ್ ಅಂತ ಸುಮಾರು ಒಂದು 20 ವರ್ಷಗಳಿಂದ ನಾನು ಇದನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಜ್ಯೋತಿಷ್ಶಾಸ್ತ್ರ ಒಂದು ಪಾರ್ಟು, ಜ್ಯೋತಿಷ್ಶಾಸ್ತ್ರಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವೊಂದೆಲ್ಲ ಜ್ಯೋತಿಷ್ಶಾಸ್ತ್ರ ನಮ್ಗೆ ಸಿಗಲ್ಲ, ಅದನ್ನೆಲ್ಲ ಕೂಡ ಈ ಒಂದು ಟೂಲ್ಸ್ಗಳಿಂದ ನಾವು ಕಂಡ್ಕೋಬಹುದು. ಓಕೆ ಗುರುಗಳೇ, ಮತ್ತೆ ಈ ಒಂದು ವಿಚಾರ ಇನ್ನೊಂದೇನೆಂದರೆ, ನೀವು ಈ ಹಿಂದೆ ಹೇಳಿದ್ರಿ ಸೊ ಧರ್ಮಸ್ಥಳ ವಿಚಾರದಲ್ಲಿ ತಟಸ್ಥ ಆಗತ್ತೆ ಅಂತ ಹೇಳಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಹೇಳಿದ್ರಿ, ಇರಾನ್ ಸುದ್ದಿ ಕೂಡ. ಸೊ ಇದೆಲ್ಲ ಹೇಳಿದ್ರಿ ನೀವು ಆಲ್ರೆಡಿ. ಸೊ ಇದು ನಡೀತಾ ಇದೆ ಕೂಡ, ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ ಆದರೆ? ಅದು ಕೂಡ ನಾವು ತುಂಬ ಸ್ಟ್ರಾಂಗ್ ಆಗಿ ಪ್ರಿಡಿಕ್ಷನ್ ಕೊಟ್ಟಿದ್ದು, ತುಂಬ ಡೇರಿಂಗಲ್ಲಿ ಒಂದು ಧರ್ಮಸ್ಥಳ ಬಗ್ಗೆ ಪ್ರಿಡಿಕ್ಷನ್ ಕೊಟ್ಟಿದ್ದು, ಅದು ಕೂಡ ನಡೆದೋಯ್ತು. ಸೋಷಿಯಲ್ ಮೀಡಿಯಾಗೆ ತುಂಬ ಕಡಿವಾಣ ಬೀಳುತ್ತೆ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಕಡಿವಾಣ ಬಿದ್ದಿದೆ. ಕೆಲವೊಂದು ಆ್ಯಪಲ್ಲಿನೇ, ಕೆಲವೊಂದು ಮೊಬೈಲ್ಗಳಲ್ಲಿನೇ ಗೌರ್ಮೆಂಟೇ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು ಅಂತ ಕೆಲವು ತೀರ್ಮಾನ ಕೂಡ ಹೊರಡಿಸಿದೆ. ಸೊ ತುಂಬ ಇನ್ನು ಮುಂಬರುವ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಕಡಿವಾಣ ಮಾತ್ರ ತುಂಬಾ ಜಾಸ್ತಿ ಬೀಳುತ್ತೆ. ಸೋಷಿಯಲ್ ಓಕೆ, ಆ ವಿಚಾರವಾಗಿ ಎಷ್ಟೊಂದು ದಂಗೆಗಳೆಲ್ಲ ಆಯ್ತು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ. ಕರೆಕ್ಟ್, ಹೌದು. ಗುರುಗಳೀಗ ಮತ್ತೊಂದು ವಿಚಾರ ಏನಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದುಡ್ಡು ಅನ್ನೋದು ತುಂಬಾನೇ ಮಹತ್ವದ ಅಂಶ. ಸೊ ಸಾಕಷ್ಟು ಜನಕ್ಕೆ ಏನಂದ್ರೆ, ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಉಳಿಯಲ್ಲ ಅನ್ನೋದು ಕೂಡ ಈ ಒಂದೆಲ್ಲ ವಿಚಾರ ಇರುತ್ತೆ. ಅದು ಯಾಕೆ ಹಾಗಾಗತ್ತೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಸರಿ, ಈ ದುಡ್ಡು ಕಾಸು ಫ್ಲೋ ಆಗ್ತಾ ಇಲ್ಲ, ದುಡ್ಡು ಕಾಸು ಬ್ಲಾಕೇಜ್ ಆಗಿದೆ, ಇದರ ಅರ್ಥ ನಿಮ್ಮ ಲಕ್ ಕೆಟ್ಟಿದೆ ಅಂತಲ್ಲ. ದುಡ್ಡಿನ ಹರಿವಿಕೆ ಮೋಡ್ ಚೇಂಜ್ ಆಗಿದೆ, ಎಲ್ಲೋ ಒಂದು ಕಡೆ ಚದುರಿಸ್ತಾ ಇದೆ ಅಂತ ಅರ್ಥ. ದುಡ್ಡೇ ಬಂದಿಲ್ಲ ಅಂದರೆ ನೀವು ದರಿದ್ರರು ಅಥವಾ ನಿಮ್ಗೆ ಕೆಟ್ಟ ಲಕ್ ಇದೆ, ಬ್ಯಾಡ್ ಲಕ್ ಇದೆ, ಈ ಥರದಂಥದ್ದಲ್ಲ. ಸೊ ಇದರಲ್ಲಿ ಯಾವುದೋ ಹರಿವು ಇರುತ್ತೆ, ಡೈವರ್ಷನ್ ತೊಗೊಂಡಿರುತ್ತೆ. ನೀವು ಅದನ್ನು ರೀರೂಟ್ ಮಾಡಿಕೊಂಡು ಪ್ರಾಪರಾಗಿ ಮಾಡ್ಕೋಬೇಕು. ಇದಕ್ಕೆ ಮೂಲವಾಗಿ ಏನು ಬೇಕಂದರೆ, ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಅಂತರ್ಮನದ ಶಕ್ತಿ, ಯಾವಾಗ ನಿಮ್ಮ ಅಂತರ್ಮನ ಶಕ್ತಿ, ನಿಮ್ಮಲ್ಲಿರೋ ಶಕ್ತಿ ಕ್ಷೀಣಿಸಿರುತ್ತೋ ಆವಾಗ ಏನಾಗ್ಬಿಡುತ್ತೆ, ಈ ಥರ ಸಮಸ್ಯೆಗಳು, ದುಡ್ಡು ಬೇರೆ ಕಡೆ ಡೈವರ್ಟ್ ಆಗೋದು, ದುಡ್ಡು ಬಾರದೇ ಇರೋದು, ದುಡ್ಡು ಬ್ಲಾಕೇಜ್ ಆಗೋದು. ಸೊ ಇವೆಲ್ಲಕ್ಕೂ ಮೂಲ ಕಾರಣ ಹೊರಗಡೆ ಇರಲ್ಲ, ನಿಮ್ಮ ಅಂತರಂಗದಲ್ಲಿರುತ್ತೆ, ನಿಮ್ಮ ಅಂತರಾಳದಲ್ಲಿ ಸಮಸ್ಯೆ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಈ ಸಮಸ್ಯೆನ ನಿಮ್ಮಲ್ಲೇ ನೀವು ಕಂಡುಕೊಳ್ಳೋದು ಬದಲು ಬೇರೆ ಕಡೆ ಹುಡುಕಾಡ್ತೀರಾ. ಸಮಸ್ಯೆ ನಿಮ್ಮದು, ಉತ್ತರ ನಿಮ್ಮಲ್ಲೇ ಇರುತ್ತೆ, ಅದನ್ನು ನೀವು ಅನ್ವೇಷಣೆ ಮಾಡ್ಕೋಬೇಕು, ಅದನ್ನು ನೀವು ನಿಮ್ಮಷ್ಟಕ್ಕೆ ನೀವು ಕಂಡುಕೊಳ್ಳುವಂಥ ಪ್ರಯತ್ನ ಪಡಬೇಕು. ಇವಾಗ ಹೇಳಿದ್ರೆ ಯಾಕೆ ಸಮಸ್ಯೆ ಆಗತ್ತೆ ಅಂತ ಹೇಳಿ, ಸೊ ಅದಕ್ಕೆ ಒಂದು ಪರಿಹಾರ ಅಂತ ಹೇಳೋದಾದ್ರೆ ಯಾವ ರೀತಿ ಈ ವಿಚಾರದಲ್ಲಿ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು, ಅದಕ್ಕೆ ಏನು ಹೇಳ್ತೀರಾ ನೀವು? ಈಗ ದುಡ್ಡು ಕಾಸು ಬ್ಲಾಕ್ ಆಗಿದೆ, ಇದು ಫಂಡ್ ಫ್ಲೋ ಆಗಬೇಕು, ಅಥವಾ ದುಡ್ಡು ಕಾಸದಲ್ಲಿ ಏರುಪೇರು ಆಗ್ತದೆ, ಇದಕ್ಕೆಲ್ಲ ಮೂಲ ಕಾರಣ ನಿಮ್ಗಾಗಿರುವಂತಹ ನಿಮ್ಮಲ್ಲೇ ನೀವು ನಿಮ್ಮ ಎನರ್ಜಿಯನ್ನು ಚದುರಿಸಿರುವಂಥದ್ದು, ನಿಮ್ಮಲ್ಲಿ ಸ್ಟೆಬಿಲಿಟಿ ಇರದೇ ಇರುವಂಥದ್ದು, ಅಥವಾ ನೀವು ಕೆಲವೊಂದು ವಿಷಯಗಳು ನಕಾರಾತ್ಮಕವಾಗಿ ಮಾತಾಡೋದ್ರಿಂದ, ಅದಲ್ಲದೆ ನೀವು ಒಂದು ಈರ್ಷ್ಯಾಭಾವದಿಂದ ಅಥವಾ ಯಾವುದೋ ಒಬ್ಬರಿಗೆ ಕೆಟ್ಟದ್ದು ಬಯಸೋದ್ರಿಂದ, ಅಂದರೆ ನಿಮ್ಮಲ್ಲಿ ನೀವು ನೆಗೆಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಂಡ್ ಫ್ಲೋ ಆಗೋದನ್ನು
ಕಮ್ಮಿ ಆಗೋಗುತ್ತೆ. ನೀವು ಯಾರಿಗೊಬ್ರಿಗೆ ಈರ್ಷೆ ಮಾಡಬೇಕು, ಯಾರಿಗೊಬ್ಬರಿಗೆ ಹಿಂಸೆ ಮಾಡಬೇಕು, ಯಾರೊಬ್ಬರಿಗೆ ವಿಷಯದಲ್ಲಿ ನೀವು ಸ್ಟಕಪ್ ಆಗಿ ಕೂತಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ಈ ನೆಗೆಟಿವಿಟಿ ಏನು ಮಾಡುತ್ತೆ, ನಿಮ್ಮನ್ನು ಏಳಿಗೆ ಆಗೋಕ್ಕೆ ಬಿಡಲ್ಲ. ಸೊ ಪ್ರಮುಖವಾಗಿ ನೀವು ಏನು ಅರ್ಥ ಮಾಡ್ಕೋಬೇಕಂತಂದರೆ, ನಿಮ್ಮಷ್ಟಕ್ಕೆ ನೀವು ಶುದ್ಧೀಕರಣವಾಗಿರಬೇಕು ಮತ್ತು ನಿಮ್ಮಷ್ಟಕ್ಕೆ ನೀವು ಯಾವತ್ತೂ ಸಾತ್ವಿಕವಾಗಿ ಪ್ಲೇನಾಗಿ ಥಿಂಕ್ ಮಾಡುವಂತಹ ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ಯಾವುದೊಂದು ರೂಢಿಯನ್ನು ನೀವು ಮಾಡ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿ ಫ್ಲೋ ಕ್ಲಿಯರ್ ಆದಾಗ ದುಡ್ಡು ಕಾಸು ಅನ್ನೋದು ಇಮ್ಮಿಡಿಯೇಟಾಗಿ ಫಂಡ್ ಫ್ಲೋ ಆಗುತ್ತೆ. ಇನ್ನೂ ಸ್ವಲ್ಪ ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಒಂದು ನಿಮ್ಮಷ್ಟಕ್ಕೆ ನೀವು ಹೇಗೆ ಪ್ಯೂರಿಫಿಕೇಷನ್ ಮಾಡ್ಕೋಬೋದು ಅಂದರೆ, ಯಾಕಂದರೆ ವಿಚಾರಧಾರೆಗಳ ಮುಖಾಂತರ ನಿಮ್ಮಲ್ಲಿ ನೆಗೆಟಿವಿಟಿ ಬರುವಂಥದ್ದು. ಈ ವಿಚಾರಧಾರೆಗಳನ್ನು ಹೇಗೆ ಶುದ್ಧಿಸ್ಕೋಬೋದು ಅಂತಂದರೆ, ಇವು ಚಿಕ್ಕದಂಥ ಪರಿಹಾರ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಇದನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಅಮಾವಾಸ್ಯೆ ಮತ್ತು ಮಂಗಳವಾರ ದಿನಂಪ್ರತಿ ಸಂಜೆ, ಅಮಾವಾಸ್ಯೆ ಮಂಗಳವಾರದ ಸಂಜೆ ಅಂದರೆ ಅರೌಂಡ್ 6:30 7 o'clockಗೆ ಎಳ್ಳೆಣ್ಣೆ ದೀಪನ ಹಚ್ಚಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಸುಮ್ಮನೆ ನಿಮ್ಮಷ್ಟು ಪ್ರಾರ್ಥನೆ ಮಾಡಿಕೊಂಡು, ನನ್ನಲ್ಲಿರುವಂತಹ ಎಲ್ಲ ಥರ ನಕಾರಾತ್ಮಕ ಆಲೋಚನೆ ಮತ್ತು ನನ್ನ ಶರೀರದಲ್ಲಿರುವಂತಹ ನನ್ನ ಸಪ್ಚಕ್ರ, ಪಂಚೇಂದ್ರ, ನವರಂಧ್ರ, ಸೂಕ್ತಮನ, ಜಾಗೃತಮನ, ಆತ್ಮಚಿತ್ತ, ಬುದ್ಧಿಯಲ್ಲಿ ಏನೇನು ನಕಾರಾತ್ಮಕ ಇದೆಯೋ ಅವನ್ನೆಲ್ಲ ತ್ಯಜಿಸ್ತಾ ಇದ್ದೀನಿ ಅಂತ ಆ ದೀಪದ ಮುಂದೆ ಕೂತ್ಕೊಂಡು ನಿರಂತರವಾಗಿ 11 ಬಾರಿ ಪ್ರಾರ್ಥನೆ ಮಾಡ್ತಾ ಹೋಗಿ. ಯಾವುದು? ಮಂಗಳವಾರ ಮತ್ತು ಅಮಾವಾಸ್ಯೆ, ವಿಶೇಷವಾದ ಅಮಾವಾಸ್ಯೆ ದಿನ. ಸೊ ಇದೇನಾಗುತ್ತೆ, ನಿಮ್ಮಲ್ಲಿ ಆಟೋಮೆಟಿಕ್ಕಾಗಿ ಶುದ್ಧೀಕರಣ ಆಗುತ್ತೆ. ಅದನ್ನೇ ಏನು ಮಾಡ್ತಾರೆ, ದೀಪ ಸಂಧ್ಯಾ ಅಂತ ದೀಪ ಹಚ್ಚಬೇಕಾದಾಗಲೂ ಕೂಡ ಒಂದು ನಮಗೆ ಬುದ್ಧಿ ಒಳ್ಳೆಯದಾಗಲಿ, ಬುದ್ಧಿ ಜ್ಞಾನ ಅಭಿವೃದ್ಧಿ ಆಗಲಿ, ಶತ್ರು ಬುದ್ಧಿ ವಿನಾಶ ಆಗಲಿ, ಅದಕ್ಕೆ ನಮ್ಮಲ್ಲಿರುವಂಥ ಕೆಟ್ಟ ಶತ್ರುತ್ವ ಬುದ್ಧಿ ಕೂಡ ವಿನಾಶ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚೋದ್ರಿಂದ ಏನಾಗುತ್ತೆ, ಲಕ್ಷ್ಮೀ ಫ್ಲೋ ಆಗುತ್ತೆ. ಅಂದರೆ ಅರ್ಥ, ನಮ್ಮ ಪೂರ್ವಜರು ಸಂಧ್ಯಾಕಾಲ ದೀಪ ಹಚ್ಚೋ ಅರ್ಥ ಏನಾಗ್ತಿತ್ತು ಅಂದರೆ, ನಮ್ಮ ನಿರಂತರವಾದ ಎಲ್ಲಿ ಬ್ಲಾಕೇಜ್ ಇದ್ದಾಗ, ಅಂದರೆ ನಮ್ಮಲ್ಲಿ ನಮ್ಮ ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಆ ದೀಪ ಹಚ್ಚೋದು. ದೀಪ ಹಚ್ಚಿದಾಗ ಏನಾಗುತ್ತೆ, ಶುದ್ಧೀಕರಣ ಮಂತ್ರದಿಂದ ನಮಗೆ ಇಮಿಡಿಯೇಟಾಗಿ ಫಂಡ್ ಫ್ಲೋ ಆಗೋದು, ಅಥವಾ ನಾವು ಹಿಡಿದ ಕೆಲಸ ಸ್ಥಿರವಾಗಿ ಯಶಸ್ವಿ ಆಗುವಂಥದ್ದು. ಅದಲ್ಲದೆ ಇವಾಗ ಕೆಲವೊಂದು ಜನ ನೋಡ್ಬೋದು, ಟೈಮ್ ಸರಿ ಇದ್ದಾಗಲೂ ಕೂಡ ರಾಂಗ್ ಡಿಸಿಷನ್ ತೊಗೊಳ್ತಾರೆ. ಯಾವುದೋ ಒಂದು ವಿಷಯಕ್ಕೆ ನಾವು ಯಾರಿಗೋ ಒಳ್ಳೆ ಮನಸ್ಸನ್ನು ತೊಗೊಳ್ರಪ್ಪ ಅಂತ ಕೊಡ್ತಾ ಹೋದಾಗಲೂ ಕೂಡ ಅವ್ರ ಟೈಮ್ ಕೆಟ್ಟದಿದ್ದಾಗ ನಾವು ಕೊಟ್ಟಿದ್ದು ಕೂಡ ಅವರಿಗೆ ದಕ್ಕಲ್ಲ. ಯಾಕೆ ದಕ್ಕಲ್ಲ ಅಂದರೆ ಅವರಲ್ಲಿ ನಕಾರಾತ್ಮಕತೆ, ದ್ವೇಷ ಭಾವ, ಈರ್ಷ್ಯಾ ಭಾವ, ಅವ್ರನ್ನ ಹಾರ್ಮ್ ಮಾಡಬೇಕು ಅಂತ ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಕೂತಾಗ ನಾವು ಏನೇ ಕೊಟ್ಟರೂ ಅವ್ರಿಗೆ ಸ್ವೀಕಾರ ಆಗಲ್ಲ. ಯಾಕಂದರೆ ಫಸ್ಟ್ ಇನ್ನರ್ ಶುದ್ಧೀಕರಣ ತುಂಬ ಇಂಪಾರ್ಟೆಂಟ್ ಅಂತ. ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಒಂದು ಪುಟ್ಟ ವಿರಾಮದ ಬಳಿಕ. ಸಾಂಬಾರ್ ಮಾಡೋದ್ರಲ್ಲಿ ನನ್ ಕೈ ರುಚಿ ಬೆಸ್ಟ್ ಅಂತಾರೆ. ನನ್ ಸಾಂಬಾರ್ ಟೇಸ್ಟ್ ನ ಬೆಸ್ಟ್ ಮಾಡಿದ್ದು ಇವ್ರೆ. ಘಮಘಮಿಸುವ ಸಾಂಪ್ರದಾಯಿಕ ರುಚಿಗೆ ದೊಡ್ಡ ಮನೆ ಸಾಂಬಾರ್ ಪೌಡರ್, ದೊಡ್ಡ ಮನೆ ಮಸಾಲ. ನಾಡಿನ ಸಮಸ್ತ ಜನತೆಗೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ವತಿಯಿಂದ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಗಣರಾಜ್ಯೋತ್ಸವದ ಪ್ರಯುಕ್ತ ಎಲ್ಲ ಪ್ಯಾಕೇಜ್ಗಳ ಮೇಲೆ 77 ರೂಪಾಯಿಗಳ ನೇರ ರಿಯಾಯಿತಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಇದೀಗ ಬೆಂಗಳೂರು, ಮಂಡ್ಯ, ಮೈಸೂರು ಮತ್ತು ತುಮಕೂರು ನಗರಗಳಲ್ಲಿ ನಿಮ್ಮ ಸೇವೆಗೆ ಲಭ್ಯ. ಕನಸು ನಿಮ್ಮದು, ಹೊಣೆ ನಮ್ಮದು. ಹೃದಯಾಘಾತ, ಮಧುಮೇಹ, ಅಸ್ತಮಾ, ಕೆಮ್ಮು, ನೆಗಡಿ, ಶೀತ, ಮಾನಸಿಕ ಒತ್ತಡ, ತಲೆನೋವು, ಬೊಜ್ಜುತನ, ಚರ್ಮ ರೋಗ, ಕೂದಲು ಉದುರುವಿಕೆ, ಚರ್ಮದ ಸಮಸ್ಯೆ, ಮೊಣಕಾಲು ನೋವು, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ. ನಿಸರ್ಗನೋನಿ ಆರೋಗ್ಯ ನಿಮ್ಮದು, ಭರವಸೆ ನಮ್ಮದು. ನಿಸರ್ಗನೋನಿ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ 9980836665 ಅಥವಾ 9980846665. ಹೃದಯಾಘಾತ, ಮಧುಮೇಹ, ಅಸ್ತಮಾ, ಕೆಮ್ಮು, ನೆಗಡಿ, ಶೀತ, ಮಾನಸಿಕ ಒತ್ತಡ, ತಲೆನೋವು, ಬೊಜ್ಜುತನ, ಚರ್ಮ ರೋಗ, ಕೂದಲು ಉದುರುವಿಕೆ, ಚರ್ಮದ ಸಮಸ್ಯೆ, ಮೊಣಕಾಲು ನೋವು, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ. ನಿಸರ್ಗನೋನಿ ಆರೋಗ್ಯ ನಿಮ್ಮದು, ಭರವಸೆ ನಮ್ಮದು. ನಿಸರ್ಗನೋನಿ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ 9980836665 ಅಥವಾ 9980846665. ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880300300. ಅಟಿಕಾ ಗೋಲ್ಡ್ ಕಂಪನಿ. ಬ್ರಹ್ಮ ಬರೆದಿರೋ ಹುಡುಗರ ಹಣೆ ಬರಹನ ರೀರೈಟ್ ಮಾಡೋ ಕೆಪಾಸಿಟಿ ಇರೋದು ಹುಡುಗಿರಿಗೆ ಮಾತ್ರ. ವಿಜಯ್ ಲ್ಯಾಂಡ್ ಲಾರ್ಡ್ಗೆ ಪ್ರಶಂಸೆಗಳ ಸುರಿಮಳೆ. ಇದು ಬರೀ ಸಿನಿಮಾ ಅಲ್ಲ, ಸಂವಿಧಾನದ ಕ್ರಾಂತಿ. ರೈತ ಜಮೀನ್ದಾರನ ಕಾಳಗ ಕಿಕ್ಕಿರಿದು ನೋಡ್ತಿದೆ ಕರುನಾಡ ಬಳಗ. ಸಿಎಂ ಸಚಿವರ ಬೆಂಬಲ, ವಿಜಯ್ ದುನಿಯಾಗೆ ಆನೆ ಬಲ.
ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ರಿವ್ಯೂಗಳ ಅಬ್ಬರ ಆರ್ಭಟ. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ವಿಜಯ್, ರಾಜ್ ಶೆಟ್ಟಿ, ರಿತನ್ಯಾ ಲೈವ್. ಲ್ಯಾಂಡ್ ಲಾರ್ಡ್ ಕ್ರಾಂತಿ ವೀಕ್ಷಿಸಿ ಬೆಳಗ್ಗೆ 10 ಗಂಟೆಗೆ. ಗುರುಗಳೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ನಮಸ್ತೆ, ಏನ್ ಹೆಸರು? ನನ್ನ ಹೆಸರು ಕಾವ್ಯಶ್ರೀ ಅಂತ, ಮೈಸೂರಿಂದ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ, ಏನ್ ಕೇಳ್ಬೇಕು? ಗುರುಗಳಿದ್ದಾರೆ, ಮಾತಾಡಿ. ಹಾ, ನಮಸ್ತೆ ಅಮ್ಮ ಕಾವ್ಯ, ಹೇಳು. ನಮಸ್ತೆ ಗುರುಗಳೇ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ. ಆಯ್ತಮ್ಮ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಗುರುಗಳೇ ಏನಿಲ್ಲ, ನಿಮ್ಮ ಆಶೀರ್ವಾದ ಇರ್ಲಿ ಗುರುಗಳೇ. ಗುರುಗಳೇ ಏನಂದ್ರೆ ಪ್ರಶ್ನೆ, ನನ್ನ ಯಜಮಾನ್ರು ಕೆಲಸಗಳಿಗೆ ಪ್ರಯತ್ನ ಪಡ್ತಾ ಇದಾರೆ ಗುರುಗಳೇ. ಯಾವುದಕ್ಕೆ? ಹೊಸ ಹೊಸ ಪ್ರಾಜೆಕ್ಟ್ ಗಳಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಗುರುಗಳೇ. ಆ ಕೆಲಸಗಳೆಲ್ಲ ಕೊನೆ ಮೂಮೆಂಟ್ ಅಲ್ಲಿ ಬಂದು ಇನ್ನೇನು 99% ಆಗಿರುತ್ತೆ, ಇನ್ನೊಂದು 1% ಅಲ್ಲಿ ಕೈ ಬಿಡ್ತಾ ಇದೆ. ಹಂಗಾಗ್ತಿದೆ ಗುರುಗಳೇ. ನೋಡೋಣ, ಈ ಒಂದು ಪೆಂಡುಲಮ್ ಭವಿಷ್ಯವಾಣಿಯಲ್ಲಿ ಏನು ಹೇಳುತ್ತೆ, ಇದು ನಮ್ಮ ಸೂಕ್ತ ಮನಸ್ಸನ್ನು ಎಕ್ಸೆಸ್ ಮಾಡ್ಕೊಂಡು ಹೇಳುವಂಥದ್ದು. ಕಾವ್ಯಶ್ರೀನಾ? ನನ್ನ ಹೆಸರು ಕಾವ್ಯಶ್ರೀ ಗುರುಗಳೇ. ನಮ್ಮ ಯಜಮಾನ್ರದ್ದು ಕೆಲಸ ವೆಂಕಟೇಶ್ ಅಂತ. ನೋಡೋಣ ವೆಂಕಟೇಶ್ ಅವರಿಗೆ ಯಾವ ಥರ ಬ್ಲಾಕೇಜಸ್ ಇದೆ. ಅವ್ರಿಗೆ ಬ್ಲಾಕೇಜ್ ಇರೋದು ನಿಜಾನೇ. ಏನಾಗ್ತಾಯಿದೆ ಅಂದರೆ ಕರೆಕ್ಟಾಗಿ ಇನ್ನೂ ಒಂದೂವರೆ ತಿಂಗಳ ನಂತರ ಅವರಲ್ಲಿರುವಂತಹ ಈ ಒಂದು ಮನಸ್ಸಿನ ಚಂಚಲತೆ ಅಥವಾ ಪ್ರಾಜೆಕ್ಟ್ ಹಿಡಿದದ್ದನ್ನು ಬಿಟ್ಟು ಕೈಗೆ ಬಂದು ಕಟ್ಟಾಗುವಂಥದ್ದು ಇವೆಲ್ಲ ಕೂಡ ನಿಂತೋಗುತ್ತೆ. ನೀವೇನು ಮಾಡಬೇಕಂತಂದರೆ ಮಲಗುವಾಗ, ರಾತ್ರಿ ಮಲಗುವಾಗ ನಿರಂತರವಾಗಿ 7 ದಿನ ಪ್ರಯೋಗ ಆಗಬೇಕು. ದಿನಂಪ್ರತಿ ರಾತ್ರಿ ಮಲಗುವಾಗ ಒಂದು ಲೋಟದಲ್ಲಿ, ಒಂದು ಸ್ಟೀಲಲ್ಲ ಗ್ಲಾಸಿನ ಒಂದು ಲೋಟದಲ್ಲಿ ಅದು ನೀರನ್ನು ಹಾಕಿಟ್ಟು ಅದು ಸ್ವಲ್ಪ ಉಪ್ಪು ಹಾಕಿಟ್ಟು ಅವರು ಮಲಗುವಂಥ ದಿಂಬಿನ ಪಕ್ಕದಲ್ಲೇ ಇಡಬೇಕು. ಅದನ್ನು ಸೊ ಇಟ್ಬಿಟ್ಟು ಬೆಳಗಿನ ಜಾವ ಏನು ಮಾಡಬೇಕು, ಅದನ್ನು ತಗೊಂಡೋಗ್ಬಿಟ್ಟು ಹೊರಗಡೆ ಯಾವುದೋ ಗಿಡಕ್ಕೆ ಹಾಕಬೇಕು. ನಿರಂತರವಾಗಿ ಇದನ್ನು 7 ದಿನ ಅವ್ರು ಮಾಡಬೇಕು ಮನೆಯಲ್ಲಿ. ಸೊ ಹಿಂಗಾದ್ರಿಂದ ಏನಾಗುತ್ತೆ, ಅವರಲ್ಲಿ ಸ್ಟ್ಯಾಬಿಲಿಟಿ ಬರುವಂಥದ್ದು ಮತ್ತು ಈ ಒಂದು ಮನಸ್ಸಿನ ಚಂಚಲತೆ ದೂರ ಆಗಿ ಸ್ಥಿರವಾಗಿ ಒಂದು ಸ್ಥಿರತೆಯಿಂದ ಬಂದು ಅವರು ಮಾಡುವಂಥ ಪ್ರಾಜೆಕ್ಟ್ಗಳು ಕೂಡ ಸಕ್ಸಸ್ ಆಗುವಂಥದ್ದು. ಸೊ ಇದು ಇಮಿಡಿಯೇಟಾಗಿ ನೀವು ಮಾಡಿದರೆ ನಿಮಗೆ ಶೀಘ್ರತೆಯಲ್ಲಿ ನಿಮ್ಮ ಯಜಮಾನರ ಕೆಲಸಗಳು ಕೈಗೂಡುತ್ತಮ್ಮ. ನೀವು ಆಗ್ಲೇ ಹೇಳಿದ್ರಿ ಅಮಾವಾಸ್ಯೆಯಲ್ಲಿ ಈ ರೀತಿ ಪೂಜೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಂಡ್ ನಿಮ್ಮ ಆಶ್ರಮದಲ್ಲಿ ಅಮಾವಾಸ್ಯೆ ಪೂಜೆ ಅನ್ನೋದು ತುಂಬಾ ವಿಶೇಷವಾಗಿದೆ. ಎಲ್ಲರೂ ಹೆದರ್ತಾರೆ ಅಮಾವಾಸ್ಯೆ ಅಂದ್ರೆ ಏನು ಒಳ್ಳೇದ್ ಮಾಡಬಾರ್ದು ಅಂತ ಹೇಳಿ. ಬಟ್ ನೀವ್ ಯಾಕೆ ಅಷ್ಟು ಮಹತ್ವ ಕೊಡ್ತೀರಾ? ಏನಿದೆ ಅಮಾವಾಸ್ಯೆ ಪೂಜೆ, ಅದ್ರ ಮಹತ್ವ ಬಗ್ಗೆ ಹೇಳೋದಾದ್ರೆ? ಅಮಾವಾಸ್ಯೆ ಅಂತಂದರೆ ಜನ ತುಂಬ ಹೆದರ್ಕೊಂಡ್ಬಿಡ್ತಾರೆ. ಅಮಾವಾಸ್ಯೆ ಅಂದರೆ ಅದು ಒಂದು ಶುದ್ಧವಾದಂತಹ ಶುದ್ಧೀಕರಣದ ದಿನ. ಆ್ಯಕ್ಚುಲಿ ನಿಮ್ಮಲ್ಲಿರುವಂತಹ ನಕಾರಾತ್ಮತೆಯನ್ನು ತೊಳೆದು ಹಾಕುವಂತಹ ಪವಿತ್ರವಾದಂಥ ದಿನ ಅದು. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಮನುಷ್ಯರಿಗೆ ಯಾವಾಗ ಆರ್ಥಿಕ ಸಮಸ್ಯೆ ಶುರು ಆಗುತ್ತೋ, ಇವಾಗ ನೋಡ್ಬೋದು ಒಂದು ಕ್ವಶನ್, ಅವರು ಹತ್ತಿರ ಬರುತ್ತೆ ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಥರ ಆದಂಥದ್ದು, ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರುವಂಥದ್ದು, ಇವಕ್ಕೆಲ್ಲ ಏನಾಗುತ್ತೆ ಅಂದರೆ ಮೂಲ ರೂಟ್ ಕಾಸ್ ಏನಾಗುತ್ತೆ ಅಂದರೆ ನಿಮ್ಮ ಪಿತೃಗಳ ಒಂದು ಆಶೀರ್ವಾದ, ನಿಮ್ಮ ಪಿತೃಗಳ ಒಂದು ರಕ್ಷಣೆ, ನಿಮ್ಮ ಪಿತೃಗಳ ಮಾರ್ಗದರ್ಶನ ಇರದೇ ಇದ್ದಾಗ ಈ ಥರವಾದಂತಹ ಒಂದು ಅಸ್ತವ್ಯಸ್ತವಾದಂಥ ಸಿಚುವೇಶನ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಅದಲ್ಲದೆ ಚಿಕ್ಕ ಮಕ್ಕಳು ಚಿಕ್ಕವರಾಗಿರಲ್ಲ, ದೊಡ್ಡವ್ರ ಥರ ಮಾತಾಡ್ತಾರೆ, ಬರಬೇಕಾದ ದುಡ್ಡು ಕಾಸು ಕೂಡ ಬರಲ್ಲ, ಮನೆಯಲ್ಲಿ ಯಾವತ್ತಲೂ ಜಗಳ ಕಿರಿಕಿರಿ ಆಗ್ತಾ ಇರೋದು, ಇವಕ್ಕೆಲ್ಲ ಕಾರಣ ಈ ಪಿತೃಕರ್ಮಗಳು, ಪಿತೃಗಳ ಅನುಗ್ರಹ ಇರದಿರುವಂಥದ್ದು. ಈ ಒಂದು ಅಮಾವಾಸ್ಯೆ ವಿಶೇಷ ಏನಪ್ಪ ಅಂತಂದರೆ, ನಿಮ್ಮಲ್ಲಿ ಶುದ್ಧೀಕರಣವಾಗಿ ನೀವು ಪಿತೃಕರ್ಮಗಳಿಗೆ ನೀವು ಒಂದು ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ಅವರನ್ನು ಮನಸ್ಸನ್ನು ಒಲಿಸಿಕೊಳ್ಳುವಂತಹ ಅತ್ಯುನ್ನತವಾದಂಥ ಶ್ರೇಷ್ಠವಾದ ದಿನ ಇದು. ಯಾಕಂದರೆ ದೇವರನ್ನ ಯಾರು ಕಾಣ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಒಂದು ಸತ್ಯ, ಕಣ್ಣೆದುರಿಗಿರೋದೇ ಅಪ್ಪ ಅಮ್ಮ, ನಮ್ಮ ಪಿತೃಗಳು, ಇವರೇ ನಿಜವಾದ ದೇವರು. ಸೊ ಇವ್ರ ಬ್ಲೆಸ್ಸಿಂಗ್ಸ್ ನಮ್ಗೆ ಬಂತು ಅಂತಂದರೆ ಕುಟುಂಬದಲ್ಲಿಯೂ ಚೆನ್ನಾಗಿರ್ತೀರ, ನಿಮ್ಮ ಪ್ರೊಫೆಷ್ನಲ್ ಲೈಫು, ಪರ್ಸ್ನಲ್ ಲೈಫು, ಇದರಲ್ಲೆಲ್ಲರೂ ಕೂಡ ನೀವು ಉತ್ತುಂಗ ಶಿಖರಕ್ಕೆ ಹೋಗ್ತೀರಾ. ಇದನ್ನೇ ಏನು ಹೇಳ್ತಾರೆ ಅಂತಂದರೆ ನಿಮ್ಮಲ್ಲಿ ಇನ್ನರ್ ಸೋಲ್ ಅಂತ ಹೇಳ್ತಾರೆ, ನಿಮ್ಮ ಇಂಟ್ಯೂಷನ್ ಅಂತ ಹೇಳ್ಬೋದು, ಅಥವಾ ನಿಮ್ಮೊಂದು ಗಾರ್ಡಿಯನ್ ಏಂಜಲ್ಸ್ ಅಂತ ಹೇಳ್ಬೋದು. ಅಂದರೆ ಇವರೇ ಪಿತೃಗಣಗಳೇ ನಿಮಗೆ ಒಂದು ಮಾರ್ಗದರ್ಶನ ಕೊಡುವಂಥ ಶಕ್ತಿ ಅವರಿರುತ್ತೆ.
ಸಮಸ್ಯೆ ನಿಮ್ಮದು, ಪಿತೃಗಣಗಳು ನಿಮ್ಮದು, ನೀವು ಅದನ್ನು ಪರಿಹಾರ ಮಾಡ್ಕೋಬೇಕು. ಅಂದರೆ ವಿಶೇಷವಾದ ಅಮಾವಾಸ್ಯೆ ದಿನ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಅಮಾವಾಸ್ಯೆಗೆ ವಿಶೇಷವಾಗಿ ನಿಮ್ಮಷ್ಟು ನೀವು ಶುದ್ಧೀಕರಣ ಮಾಡಿ ಪಿತೃಗಣಗಳಿಗೆ ಒಂದು ಪೂಜೆ. ಅದಲ್ಲದೆ ವಿಶೇಷವಾಗಿ ಸಂಕ್ರಮಣ ಕಾಲದಲ್ಲೂ ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇಂಥ ಪರ್ವಕಾಲಗಳನ್ನು ಯಾರು ಅರಿತಿರಲ್ವೋ, ಇಂಥ ಪರ್ವಕಾಲಗಳನ್ನು ಯಾರು ಪೂಜಾ ಸರಿಯಾಗಿ ಮಾಡಲ್ವೋ ಅವ್ರಿಗೆಲ್ಲ ಏನಾಗುತ್ತೆ, ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಯಾರು ಈ ಒಂದು ಪರ್ವಕಾಲಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಮುನ್ನಡ್ತಾ ಹೋಗ್ತಾರೋ ಅವರಿಗೆಲ್ಲದರಲ್ಲೂ ಸಕ್ಸಸ್ ಅಂತ ಖಂಡಿತವಾಗಿ ಇರುತ್ತಮ್ಮ. ಖಂಡಿತ ಗುರುಗಳೇ. ಓಕೆ, ಅದನ್ನೇ ನಮ್ಮ ಆಶ್ರಮದಲ್ಲಿ ನಾವೇನು ಮಾಡ್ತೀವಿ, ಅವ್ರಿಗೆಲ್ಲರಿಗೂ ಆ ಪಿತೃಗಳನ್ನ ಪೂಜೆ ಮಾಡೋಕ್ಕಾಗಲ್ಲ ಅಂತ ಅದು ಪ್ರತ್ಯೇಕವಾಗಿ ನಾವು ಏನು ಮಾಡ್ತೀವಿ, ನಮ್ಮ ಆಶ್ರಮದಲ್ಲಿ ವಿಶೇಷವಾಗಿ ಒಂದು ಪ್ರತ್ಯಂಗ್ರ ಯಾಗ ನಡೀತಾ ಇರುತ್ತೆ. ಅದಕ್ಕಿಂತ ಮುಂಚೆನೇ ನಾವು ನಮ್ಮ ಒಂದು ಎಲ್ಲ ಪಿತೃಗಳಲ್ಲಿ ಬಂದವರಂಥವ್ರೆಲ್ಲ ಬಂದ ಜನಗಳ ಪಿತೃಕರ್ಮಗಳ ಒಂದು ಶಾಂತಿ ಆಗಲಿ ಅಂತ ನಮ್ಮ ಪುರೋಹಿತರು ವಿಶೇಷವಾಗಿ ಒಂದು ಪೂಜೆ ಪುನಸ್ಕಾರ ಒಂದು ಯಜ್ಞ ಮಾಡಿದಂತಾನೆ ನೆಕ್ಸ್ಟ್ ನಾವು ಅದು ಪ್ರತ್ಯಂಗ್ರ ಯಾಗಕ್ಕೆ ಮತ್ತು ಅಮಾವಾಸ್ಯೆ ವಿಶೇಷ ಪೂಜೆಗೆ ಹೋಗ್ತೀವಿ. ಸೊ ಹಿಂಗೆ ಆದ್ರೆ ಏನಾಗುತ್ತೆ, ಇವ್ರದ್ದು ಒಂದು ಕಂಪ್ಲೀಟ್ ಒಂದು ಪೂಜಾ ಪದ್ಧತಿಗಳು ಕಂಪ್ಲೀಟ್ ಆಗ್ತಾವೆ. ಸಾಮೂಹಿಕವಾಗಿ ಒಂದೇ ಸಾಮೂಹಿಕವಾಗಿ ಮಾಡ್ತಿದ್ದೆ ನಾವು. ಓಕೆ ಗುರುಗಳೇ, ಒಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ ಸರ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಘು ಅಂತೇಳಿ ಯಲಹಂಕದಿಂದ ಕಾಲ್ ಮಾಡ್ತಾ ಇದೀವಿ. ಸರಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಗಳಿದ್ದಾರೆ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ನಿಮ್ಮನ್ನ ಮೀಟ್ ಮಾಡ್ಬೇಕಂತ ತುಂಬಾ ಇದು ಮಾಡ್ತಾ ಇದ್ದೀನಿ, ಬಟ್ ಅದೇ ನನಗೆ ಅಪಾಯಿಂಟ್ಮೆಂಟೇ ಸಿಗ್ತಾ ಇಲ್ಲ. ಹೌದು, ಇದು ಎಲ್ಲರೂ ಕೇಳುವಂಥ ಕ್ರಿಸ್ಪಿ ಕ್ವಶನ್ನೇ ಕೇಳಿದ್ದು. ನಾನು ಏನಂದರೆ ಇವಾಗ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಪ್ ಒಂದು ಲಾಂಚ್ ಮಾಡಿದ್ದೀವಿ. ಆ ಆ್ಯಪಲ್ಲಿ ಮೆಸೆಂಜರ್ ಇದೆ ಮತ್ತು ಫೋರಮ್ ಇದೆ. ಸೊ ಎಲ್ಲರಿಗೂ ನಾನು ಸಿಗೋಕ್ಕೆ ಆಗ್ತಾ ಇಲ್ಲ. ಹಂಗೆ ಅಂದ್ಕೊಂಡು ನಾನು ಎಲ್ಲರನ್ನೂ ದೂರ ತಳ್ತಾ ಇಲ್ಲ. ಮೊಬೈಲಲ್ಲಿ ಹೋಗಿ ಪ್ಲೇಸ್ಟೋರಲ್ಲಿ ರಾಜಋಷಿ ಗುರೂಜಿ ಅಂತ ಟೈಪ್ ಮಾಡಿದಾಗ ನಿಮಗೆ ಮೊಬೈಲ್ ಆ್ಯಪ್ ಸಿಗುತ್ತೆ. ನೀವು ಆ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ನೇರವಾಗಿ ನಮಗೆ ಸಂಪರ್ಕ ಮಾಡ್ಬೋದು. ಅದರಲ್ಲಿ ಫೋರಮ್ ಇದೆ. ಫೋರಮಲ್ಲಿ ನೀವು ಏನೇ ಕ್ವಶನ್ಸ್ ಕೇಳಿದ್ರು ನಾನು ಡಿಸ್ಕಸ್ ಮಾಡ್ತೀನಿ. ಮತ್ತು ನನಗೆ ಯಾವಾಗ ಬಿಡುವಾಗುತ್ತೋ ನಿಮ್ಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಮತ್ತು ಮೆಸೆಂಜರ್ ಕೂಡ ಇದೆ. ಆ ಮೆಸೆಂಜರ್ ನಾನು ಆನ್ಲೈನ್ ಇದ್ದಾಗ ನಿಮ್ಗೆ ಎನೇಬಲ್ ತೋರಿಸುತ್ತೆ. ನೀವು ಯಾವಾಗ ಬೇಕಾದಾಗಲೂ ಕೂಡ ನಾನು ಎನೇಬಲ್ ಇದ್ದಾಗ ಚಾಟ್ ಮಾಡ್ಬೋದು. ನೇರವಾಗಿ ನನಗೆ ಆನ್ಲೈನಲ್ಲಿ ನಿಮ್ಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ನೀವು ನನಗೆ ಸಂಪರ್ಕ ಮಾಡ್ಬೋದು. ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಥವಾ ಗುರುಜಿ ಯಾರಿಗೂ ಸಿಗೋದೇ ಇಲ್ಲ, ಸೊ ಈ ಥರದ್ದು ಯಾವುದೂ ಬೇಡ. ಎಲ್ಲರಿಗೂ ಜನಸಾಮಾನ್ಯರಿಗೆ ಸಿಗುವ ಹಾಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಒಂದು ನೀವು ಪ್ಲೇಸ್ಟೋರಲ್ಲಿ ಹೋದರೆ ರಾಜಋಷಿ ಗುರೂಜಿ ಅಂತ ಆ್ಯಪು, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೇರವಾಗಿ ನಾವು ಸಂಪರ್ಕ ಮಾಡ್ಬೋದ್ರಿಗೂ. ಓಕೆ, ಥ್ಯಾಂಕ್ ಯು ಗುರುಗಳೇ. ಇನ್ನು ಈ ವರ್ಷದ ಕಾಲಜ್ಞಾನ 2026 ಹೇಗಿರುತ್ತೆ? ಕಳೆದ ವರ್ಷದಂತೆ ಇರುತ್ತಾ? ಈ ವರ್ಷ ವಿಭಿನ್ನವಾಗಿರುತ್ತಾ? ಒಳ್ಳೆಯದು ಕೆಟ್ಟದ್ದು ಹೇಗಿರುತ್ತೆ ನಿಮ್ಮ ಕಾಲಜ್ಞಾನದಲ್ಲಿ ಹೇಳೋದಾದರೆ? ಹೇಗೆಂದರೆ ಇದು 2026 ಅನ್ನೋದು ಎಕ್ಸ್ಟೆನ್ಷನ್ ವರ್ಷನ್ ಆಫ್ 2024. ಅಂದರೆ 2024ರಲ್ಲಿ ನಾವೇನು ಕಂಡಿದ್ದೀವೋ ಅದೇ ಮುಂದುವರೆದ ಭಾಗ. ಇದು ಕೇವಲ ಸುಮ್ಮನೆ ಸಾಮಾನ್ಯ ವರ್ಷವಲ್ಲ, ಇದು ಶುದ್ಧೀಕರಣದ ವರ್ಷ, ಪ್ಯೂರಿಫಿಕೇಷನ್ ವರ್ಷ. ಎಷ್ಟೋ 4 ಗೋಡೆಗಳ ಮಧ್ಯದಲ್ಲಿ ಎಷ್ಟೋ ವರ್ಷಗಳಿಂದ ನಡೆದಂಥ ಸಂಗತಿಗಳು, ಯಪ್ಪ ನಮ್ಮ ಕರ್ಮಕಾಂಡ ಮುಗಿದೋಯ್ತೋ, ನಮ್ಮದೆಲ್ಲ ಕ್ಲೋಸ್ ಅಂದ್ಕೊಂಡು ಕೂತ್ಕೊಂಡಿರ್ತಾರೋ ಅವ್ರದ್ದೆಲ್ಲ ಕರ್ಮಕಾಂಡಗಳು ಈಗ ಬಯಲಿಗೆ ಬರುತ್ತೆ. ಅವರೆಷ್ಟೋ ಜನ ತಾವು ಒಳಗಡೆ ಇರೋದು ಒಂದು ಬೇರೆ, ಗೋಮುಖ ವ್ಯಾಘ್ರಗಳು ಮೇಲೆ ಒಳಗೆ ಇರೋದು ಬೇರೆ, ಮೇಲೆ ಒಂದು ನಾಟಕ ಮಾಡೋದು ಬೇರೆ. ಸೊ ಈ ಥರ ಗೋಮುಖ ವ್ಯಾಘ್ರಗಳು ಯಾರು ಇರ್ತಾರೋ ಅವ್ರದ್ದೆಲ್ಲ ಒಂದು ನಕಾಬ್ ಅನ್ಬೋದು, ಪರ್ದಾ ಅನ್ನು ತೆಗೆದುಬಿಟ್ಟು ಅವ್ರು ತುಂಬ ಎಕ್ಸ್ಪೋಸ್ ಆಗ್ತಾರೆ. ಸುಮಾರು ರಾಜಕೀಯ ಬದಲಾವಣೆ ಆಗುತ್ತೆ. ನಾವೆಲ್ಲ ಡಿಕೇಡಿಂದ ನಾವು ಎಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ನೋಡಿದೆವು, ಅವರೆಲ್ಲ ಮರೆಯಾಗ್ತಾರೆ. ಹೊಸ ಅಲೆ, ಹೊಸ ರಾಜಕಾರಣಿಗಳು ಖಂಡಿತವಾಗಿ ಈ ವರ್ಷ ಶುರು ಆಗುತ್ತೆ. ಹೋದ ವರ್ಷ ಅದು ಟ್ರಿಗ್ಗರ್ ಆಗಿದೆ, ಈ ವರ್ಷದಿಂದ ಅದು ಮುಂದುವರಿಯುತ್ತೆ. ಓಕೆ ಗುರುಗಳೇ, ಕೊನೆಯದಾಗಿ ನಿಮ್ಮ ಶಿಷ್ಯವೃಂದದವರಿಗೆ, ನಿಮ್ಮ ಅಭಿಮಾನಿಗಳಿಗೆ, ನಮ್ಮ ವೀಕ್ಷಕರಿಗೆ ಏನು ಸಂದೇಶವನ್ನು ಕೊಡ್ತೀರಾ? ಹೇಳೋದಿಷ್ಟೇ, ಸಮಸ್ಯೆ ನಿಮ್ಮದಾಗಿರುತ್ತೆ, ಉತ್ತರನೂ ನಿಮ್ಮದಾಗಿರುತ್ತೆ. ನೀವು ಅಲ್ಲಿ ಇಲ್ಲಿ ಅಲ್ದಾಡೋದನ್ನು ನಿಲ್ಲಿಸಿ ನಿಮ್ಮಲ್ಲಿಗೆ ನೀವು, ನಿಮ್ಮಷ್ಟಕ್ಕೆ ನೀವು, ನಿಮ್ಮ ಅಂತರಾಳದಲ್ಲಿ ನೀವು ಹೊಕ್ಕಿಬಿಟ್ಟು ನೋಡುವಂಥ ಪ್ರಯತ್ನ ಪಡಿ. ಯಾವ ಥರ ಧ್ಯಾನದಿಂದ ಆಗ್ಬೋದು ಅಥವಾ ಈ ಥರ ಡೌಸಿಂಗ್ ಟೂಲ್ಸ್ಗಳಿಂದ ಆಗ್ಬೋದು. ಒಂದು ವಿಶೇಷ ಇನ್ನೊಂದು ಹೇಳ್ತೇನೆ, ಈ ಡೌಸಿಂಗ್ ಟೂಲ್ಸು ಇವೆಲ್ಲ ಟೂಲ್ಸ್ ಯೂಸ್ ಮಾಡಬೇಕಾದಾಗ ನಿಮ್ಮ ಅಂತರಾಳ, ನಿಮ್ಮ ಒಂದು ಸೂಕ್ತ ಜಾಗೃತ ಮನಸ್ಸು ತುಂಬ ಶಾಂತ ಆಗಿರಬೇಕಾಗತ್ತೆ. ಆವಾಗಲೇ ಏನಾಗುತ್ತೋ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಂದ ಉತ್ತರ ಬರ್ತಾ ಬರುವಂಥದ್ದು. ಸೊ ಅದಕ್ಕೆ ತುಂಬ ನೀವು ಮೆಡಿಟೇಷನ್ ಅಂತ ಹೋಗಬೇಕು, ಮೆಡಿಟೇಷನ್ ಮಾಡ್ಕೋಬೇಕು, ನಿಮ್ಮಷ್ಟಕ್ಕೆ ನೀವೇ ಸಾಧಿಸ್ಕೋಬೇಕು, ನಿಮ್ಮಷ್ಟಕ್ಕೆ ನೀವೇ ಗುರು ಆಗಬೇಕು. ಬಸವಣ್ಣವರು ಹಿಂದೆ ಹೇಳಿದ್ದಾರೆ, ಅರಿವೇ ಗುರು ಅಂತ ಹೇಳಿದ್ದಾರೆ. ನಿಮ್ಮ ಅರಿವೇ, ನಿಮ್ಮ ಪ್ರಜ್ಞೆಯೇ ನಿಮ್ಮ ಗುರು ಆಗಿರುತ್ತೆ. ನೀವು ಅಲ್ಲಿ ಇಲ್ಲಿ ಹುಡ್ಕಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗುವಂಥದ್ದು ಬೇಕಾಗಿಲ್ಲ. 2-3 ತಿಂಗಳಿಗೆ ಒಬ್ಬರು ಗುರು, ಇಬ್ಬರು ಗುರು ಅಂತ ತಿರ್ಗಾಡ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ಯಾಕೆಂದರೆ ಗುರು ನಿಮ್ಮಲ್ಲೇ ಇದ್ದಾನೆ, ನಿಮ್ಮ ಆತ್ಮನೇ ನಿಮ್ಮ ಗುರು. ಸೊ ಅದನ್ನು ಅನ್ವೇಷಣೆ ಮಾಡುವಂತಹ ಪ್ರಯತ್ನವನ್ನು ಪಡಬೇಕು ನೀವು. ಸೊ ಅದರಲ್ಲೇ ನಿಮಗೆ ಏಳಿಗೆ ಆಗುವಂಥದ್ದು, ನಿಮ್ಮ ಟೈಮು ಸೇವ್ ಆಗುತ್ತೆ, ದುಡ್ಡು ಕಾಸು ಕೂಡ ಸೇವ್ ಆಗುತ್ತೆ. ಇನ್ ಕೇಸ್ ಏನಾದರೂ ಕ್ವಶನ್ಸ್ಗಳಿದ್ದರೆ, ನಿಮ್ಮ ನೇರ ಭೇಟಿ ಆಗೋಕ್ಕಾಗದೇ ಇದ್ದರೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನನ್ನೊಟ್ಟಿಗೆ ನೇರವಾಗಿ ಸಂಪರ್ಕದಲ್ಲಿ ಇರ್ಬೋದು.
ಸರಿ ಗುರುಗಳೇ, ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ತೆ ತಾಯಿ. ಸರ್ವೇ ಜನಾಃ ಸುಖಿನೋ ಭವಂತು. ಸೊ 2026ರ ಕಾಲಜ್ಞಾನದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನ್ ಭರತನಾಟ್ಯ ಡಾನ್ಸರ್. 20 ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ. 1 ವರ್ಷದ ಹಿಂದೆ ನಂಗೆ ಮಂಡಿ ನೋವು ಶುರುವಾಯ್ತು. ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರೂ ಮಂಡಿ ನೋವು ಸರಿ ಹೋಗ್ಲಿಲ್ಲ. ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ. ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್. ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್. ದೊಡ್ಡ ಮನೆ ಮಸಾಲ, ದ ಟೇಸ್ಟ್ ಆಫ್ ಟ್ರೆಡಿಷನ್. ಆಯುರ್ಬಲ ಎ ಅಂದರೆ ಆರ್ಥ್ರೈಟಿಸ್ ಅಂತ. ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇನ್ ಇರಲಿ, ಮಂಡಿ ನೋವು ಇರಲಿ, ಬ್ಯಾಕ್ ಪೇನ್ ಇರಲಿ, ಶೋಲ್ಡರ್ ಪೇನ್ ಇರಲಿ, 5 ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ. 20 ವರ್ಷಗಳ ಬೆಂಕಿ ಆರಬೇಕು ಅಂದ್ರೆ ರಕ್ತದ ಕೋಡಿ ಹರಿಲೇಬೇಕು. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಎಣ್ಣೆ ಅಂಗಡಿ ಓಪನ್ ಮಾಡೋಣ.